ಫ್ರೆಂಡ್ಸ್, ಸೌತಿಕಾಯಿ ಗುರೇಲ್ ಪಲ್ಯಗೆ ನಮಗೆ ಬೇಕಾಗಿರೋ ಪದಾರ್ಥಗಳೇನಂತಂದ್ರೆ ಸೌತಿಕಾಯಿ. ಫ್ರೆಂಡ್ಸ್, ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಸೌತಿಕಾಯಿ ತೊಗೊಂಡಿನಿ. ನೋಡ್ರಿ, ಸೌತಿಕಾಯಿ ನಿಂಗೆ ಈ ಥರ ಕಟ್ ಮಾಡ್ಕೊಂಡಿದ್ದೈತ್ರಿ. ಸಣ್ಣಗಂದ್ರೆ ಭಾಳ ಸಣ್ಣಗಲ್ಲ, ದಪ್ಪ ಅಂದ್ರೆ ಭಾಳ ದಪ್ಪಲ್ಲ, ಮೀಡಿಯಂ ಸೈಜ್ನಾಗ ಕಟ್ ಮಾಡ್ಕೊಂಡಿದ್ದೈತಿ. ಇಲ್ಲಿ ನಾನು ಅರ್ಧ ಕೆಜಿ ಅಷ್ಟು ಸೌತಿಕಾಯಿ ತೊಗೊಂಡಿನಿ. BP ಇದ್ದವ್ರಿಗಂತೂ ಭಾಳ ಅಂದ್ರೆ ಭಾಳ ಚಲೋ ರೀ ಸೌತಿಕಾಯಿ. ಆಮ್ಯಾಗ ಒಂದು ಉಳ್ಳಾಗಡ್ಡಿ ರೀ, ಉಳ್ಳಾಗಡ್ಡಿನೂ ಹಿಂಗೆ ಸಣ್ಣ ಕಟ್ ಮಾಡ್ಕೊಂಡಿದ್ದೈತಿ. ಆಮ್ಯಾಗ ಒಂದು ಟಮಾಟಿ ರೀ, ನೋಡ್ರಿ ಅದನ್ನು ಹಿಂಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೈತಿ. ಆಮ್ಯಾಗ ಸ್ವಲ್ಪ ಕರಿಬೇವು, 2 ಚಮಚ ಅಷ್ಟು ಗುರೆಲ್, ಅರ್ಧ ಬಟ್ಲ ಶೇಂಗಾ, ಅರ್ಧ ಚಮಚ ಅಷ್ಟು ನಾನು ಅರ್ಶಿನ ಪುಡಿ ತೊಗೊಂಡಿನಿ. ನೋಡ್ರಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ತೊಗೊಂಡಿನಿ. ಫ್ರೆಂಡ್ಸ್, ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲೆ ನೀವು ಜಾಸ್ತಿ ಹಾಕಿದ್ರೆ ಗುರೆಲ್ ಟೇಸ್ಟ್ ಬರೋದಿಲ್ಲ ರೀ. ಯಾಕಂದ್ರೆ ನಾವು ಸೌತಿಕಾಯಿ ಗುರೆಲ್ ಪಲ್ಯ ಮಾಡ್ಲಿಕ್ಕತ್ತೀವಲ್ಲ, ಹಂಗಂತೇಳಿ ಜಾಸ್ತಿ ನೀವು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಹಾಕಿದ್ರೆ ಅದ್ರ ಟೇಸ್ಟ್ ಇರೋದಿಲ್ಲ ರೀ. ಆಮ್ಯಾಗ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಇದಂತೂ 2 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಅಲ್ಲ, ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ತೊಗೊಂಡಿನಿ. ಫ್ರೆಂಡ್ಸ್, ಇದಂತೂ ಮಸಾಲೆ ರುಬ್ಕೊಳಕ್ರಿ. ಅಲ್ಲ ಬೆಳ್ಳುಳ್ಳಿ ಅಂತೂ ನೀವು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಬೇಕಂದ್ರೆ ನೀವು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ನಡಿತೈತ್ರಿ. ಫ್ರೆಂಡ್ಸ್, ಇದಿತ್ರಿ ಇಂಗ್ರೀಡಿಯೆಂಟ್ಸ್. ಇವಾಗ ರೆಸಿಪಿ ಸ್ಟಾರ್ಟ್ ಮಾಡೋಣ್ರಿ. ಇಲ್ಲೇ ಸ್ಟಾರ್ಟ್ ರೆಸಿಪಿ. ಫ್ರೆಂಡ್ಸ್, ಮೊದ್ಲಿಗೆ ಗ್ಯಾಸ್ ಹಚ್ಚೋಣ್ರಿ. ಆಮ್ಯಾಗ ಒಂದು ತವಿ ಇಡೋಣ್ರಿ. ಫ್ರೆಂಡ್ಸ್, ಮೊದಲಿಗೆ ನಾವು ನೋಡ್ರಿ ಗುರೆಲ್ ಹುರ್ಕೊಳ್ಳೋಣ್ರಿ. ನೋಡ್ರಿ, ಗುರೆಲ್ ಹುರ್ಕೊಳ್ಳೋಣ್ರಿ. ಜಸ್ಟ್ ನಾವು ಫ್ರೈ ಮಾಡ್ಕೊಳ್ಳೋಣ, ಜಾಸ್ತಿಯನ್ನು ಬೇಡ ರೀ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಗುರೆಲ್ ಅಂತೂ ಫ್ರೈ ಆಗೈತ್ರಿ. ಇವಾಗ ಪ್ಲೇಟ್ನಾಗ ತೆಗ್ಬಿಡೋಣ್ರಿ. ಗುರೆಲ್ ಅಂತೂ ಸಪ್ರೇಟಾಗಿ ನಾವು ಡ್ರೈ ಪೌಡರ್ ಮಾಡ್ಕೊಳ್ಳೋಣ್ರಿ ಸಣ್ಣ ಜಾರ್ನಾಗ. ಆಮ್ಯಾಗ ಇಲ್ಲಿ ನೋಡ್ರಿ, ಶೇಂಗಾ ಹಾಕೊಂಡ್ರಿ. ಶೇಂಗಾನು ಫ್ರೈ ಮಾಡ್ಕೊಳ್ಳೋಣ್ರಿ ಹಂಗ. ಫ್ರೆಂಡ್ಸ್, 1/2 kg ಕ್ವಾಂಟಿಟಿ ಎಷ್ಟು ಬೇಕಲ್ರಿ ಶೇಂಗಾ ಮತ್ತು ಗುರೆಲ್ಲ ಅಷ್ಟು ತಗೊಂಡಿದ್ದೈತಿ. ಫ್ರೆಂಡ್ಸ್, ಶೇಂಗಾನು ಫ್ರೈ ಆಗೈತ್ರಿ. ಇಲ್ಲಿ ನೋಡ್ರಿ, ಇವಾಗ ಒಂದು ಪ್ಲೇಟ್ನಾಗ ತೆಗ್ದ್ಬಿಡೋಣ್ರಿ ಶೇಂಗಾ. ಫ್ರೆಂಡ್ಸ್, ಇಲ್ಲಿ ನೋಡ್ರಿ, ಶೇಂಗಾ ಮತ್ತು ಗುರೆಲ್ಲ ಎರಡು ಫ್ರೈ ಆಗ್ಯಾವ್ರಿ. ಶೇಂಗಾ ಮತ್ತು ಗುರೆಲ್ಲ ಎರಡು ತಣ್ಣಗಾದ್ಮ್ಯಾಗ ಮಿಕ್ಸಿನಾಗ ಪೌಡರ್ ಮಾಡ್ಕೊಂಬರೋಣ ಬರ್ರಿ. ಮತ್ತೆ ಫ್ರೆಂಡ್ಸ್, ಮೊದ್ಲಿಗೆ ಸ್ಟವ್ ಹಚ್ಕೊಳ್ಳೋಣ್ರಿ. ಆಮ್ಯಾಗ ಕಡಾಯಿ ಇಡೋಣ್ರಿ. ಇವಾಗ ಇದ್ರೊಳಗೆ ಎಣ್ಣೆ ಹಾಕೊಂಡ್ರಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕಲ್ಲ ಅಷ್ಟು ಹಾಕ್ರಿ. ಫ್ರೆಂಡ್ಸ್, ಎಣ್ಣೆ ಅಂತೂ ಬಿಸಿ ಆಗೈತ್ರಿ. ಇವಾಗ ಇದ್ರೊಳಗೆ ನಾವು ನೋಡ್ರಿ ಉಳ್ಳಾಗಡ್ಡಿ ಹಾಕೋಣ. ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡೋಣ್ರಿ. ನೆಕ್ಸ್ಟ್ ಇದ್ರೊಳಗೆ ನಾವು ಉಪ್ಪು ಹಾಕೊಂಡ್ರಿ. ಉಳ್ಳಾಗಡ್ಡಿ ಹಾಕಿ ಉಪ್ಪು ಹಾಕೋಣ. ಇವಾಗ ಇದ್ರೊಳಗೆ ಕರಿಬೇವು ಹಾಕೊಂಡ್ರಿ. ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಉಳ್ಳಾಗಡ್ಡೆ ಅಂತೂ ಗೋಲ್ಡನ್ ಬ್ರೌನ್ ಆಗೈತಿ. ನೆಕ್ಸ್ಟ್ ಇದ್ರೊಳಗೆ ನಾವು ಮಸಾಲೆ ಹಾಕೊಂಡ್ರಿ. ಇದೇನು ಹಸಿ ಮಸಾಲೆ ನಾವು ರುಬ್ಕೊಂಡಿದ್ವಲ್ರಿ, ಅಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ರೀ, ಅದ್ರ ಪೇಸ್ಟ್ ರೀ. ಇದು ಹಾಕ್ಬಿಡೋಣ್ರಿ. ಮಸಾಲೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಮಸಾಲೆ ಕ್ವಾಂಟಿಟಿ ಸ್ವಲ್ಪ ಐತ್ರಿ, ಹಂಗಂತೇಳಿ ಸ್ವಲ್ಪ ನೀರ್ ಆಗೈತ್ರಿ. ಸಣ್ಣ ಜಾರ್ನಾಗ ಹಿಡಿಯೋದಿಲ್ಲಲ್ಲ, ಹಂಗಂತೇಳಿ ನೀರ್ ಆಗೈತಿ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋದಿದ್ರೆ ಜಾಸ್ತಿ ಮಸಾಲೆ ಹಾಕ್ತಿರಲ್ಲ, ಅವಾಗ ಬರಬರಿ ಆಗ್ತೈತ್ರಿ. ನೆಕ್ಸ್ಟ್ ಇದ್ರೊಳಗೆ ನಾವು ಟಮಾಟಿ ಹಾಕೊಂಡ್ರಿ. ಟಮಾಟಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಟಮಾಟಿ ಹಾಕಿ ಟಮಾಟಿ ಸ್ವಲ್ಪ ಕುದಿಯೋದನ್ನ ಬಿಡೋಣ್ರಿ. ಫ್ರೆಂಡ್ಸ್, ಟಮಾಟಿ ಅಂತೂ ಜಾಸ್ತಿ ಕುದಿಸೋದು ಬ್ಯಾಡ್ರಿ. ಯಾಕಂದ್ರೆ ನಾವು ಸೌತಿಕಾಯಿನೂ ಕುದಿಸ್ಬೇಕಲ್ರಿ, ಆ ಟೈಮಿಗೆ ಅಂದ್ರೆ ಕುದ್ದು ಬಿಡ್ತೈತ್ರಿ. ಇವಾಗ ಫುಲ್ ಕುದಿಸಿದ್ರೆ ಏನಾಗ್ತೈತ್ರಿ, ಪೂರ್ತಿ ಟಮಾಟಿ ಏನೋ ಸ್ಮ್ಯಾಶ್ ಆಗ್ತೈತ್ರಿ, ಹಂಗಂತ ಹೇಳಿ. ನೆಕ್ಸ್ಟ್ ಇದ್ರೊಳಗೆ ನಾವು ಅರ್ಶಿನ ಪುಡಿ ಹಾಕೊಂಡ್ರಿ. ಅರ್ಶಿನ ಪುಡಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡ್ರಿ, ಕಲರ್ ಅಂತೂ ಭಾಳ ಚಲೋ ಬಂದೈತ್ರಿ. ಅರ್ಶಿನ ಪುಡಿ ಹಾಕ್ತಿವಲ್ಲ ಗ್ರೀನ್ ಮಸಾಲೆ ಒಳಗ. ನೀವು ಗ್ರೀನ್ ಪಲ್ಯ ಏನ್ ಮಾಡಿದ್ರಲ್ಲ, ಗ್ರೀನ್ ಮಸಾಲೆ ಮೆಣಸಿನ್ಕಾಯಿ ಹಾಕಿದೇನ್ ಪಲ್ಯ ಮಾಡ್ತಿರಲ್ಲ ಗ್ರೀನ್ ಪಲ್ಯ ನೀವು, ಅವಾಗ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ರಂತೂ ಕಲರ್ದು ಭಾಳ ಅಂದ್ರೆ ಭಾಳ ಚಲೋ ಬರ್ತೈತ್ರಿ. ನೆಕ್ಸ್ಟ್ ಇದ್ರೊಳಗೆ ನಾವು ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕೊಂಡ್ರಿ. ಗರಂ ಮಸಾಲ ಮತ್ತು ಧನಿಯಾ ಪೌಡರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದ್ರೊಳಗೆ ನಾವು ಇಲ್ಲಿ ನೋಡ್ರಿ ಸೌತಿಕಾಯಿ ಹಾಕೊಂಡ್ರಿ. ಅರ್ಧ kg ಸೌತಿಕಾಯಿ ಸ್ವಚ್ಛಂಗ 2-3 ಸರಿ ಸ್ವಚ್ಛಂಗ ತೊಳೆದಿದ್ದೈತ್ರಿ. ಯಾಕಂದ್ರೆ ಮಣ್ಣು ಇರ್ತೈತಲ್ರಿ, ಹಂಗಂತೇಳಿ ಸ್ವಚ್ಛಂಗ ತೊಳೆದು ಹಾಕ್ರಿ. ಸೌತಿಕಾಯಿ ಹಾಕಿ ಮಿಕ್ಸ್ ಮಾಡೋಣ.
2 ನಿಮಿಷ ಮಸಾಲೆ ಕೂಡ ಹಿಂಗೆ ಮಿಕ್ಸ್ ಮಾಡ್ಕೊರಿ ಸೌತೆಕಾಯಿ, ಯಾಕಂದ್ರೆ ಮಸಾಲೆ ಸ್ವಲ್ಪ ಹಿಡಿಬೇಕ್ರಿ ಹಂಗಂತ ಹೇಳಿ ಸೌತೆಕಾಯಿಗೆ. ಫ್ರೆಂಡ್ಸ್ ಮಸಾಲೆ ಮತ್ತು ಸೌತೆಕಾಯಿ ಚಲೋ ಮಿಕ್ಸ್ ಆಗೈತ್ರಿ. ಇವಾಗ ಇದ್ರೊಳಗೆ ನಾವು ನೋಡ್ರಿ 1 ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರಿ. ಜಾಸ್ತಿ ಬೇಡ, ಜಾಸ್ತಿ ಹಾಕಿದ್ರೆ ಏನಾಗ್ತೈತ್ರಿ ಸೌತೆಕಾಯಿ ಅಂತೂ ಭಾಳ ಅಂದ್ರೆ ಭಾಳ ಕುದಿತೈತ್ರಿ. ಹಂಗಂತೇಳಿ 1 ಗ್ಲಾಸ್ ಹಾಕಿದ್ದೈತಿ. ಫ್ರೆಂಡ್ಸ್ 1 ಗ್ಲಾಸ್ ಅಷ್ಟು ನೀರು ಹಾಕಿದ್ದೈತ್ರಿ. 1 ಗ್ಲಾಸ್ ಅಷ್ಟು ನೀರೊಳಗೆ ಸೌತೆಕಾಯಿ ಕುದ್ದಿಲ್ಲ ಅಂದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀರ್ನು ನೀವು ಹಾಕ್ಬೋದ್ರಿ. ಫ್ರೆಂಡ್ಸ್ ಇವಾಗ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ್ರಿ. ಫ್ರೆಂಡ್ಸ್ ಇವಾಗ ಮುಚ್ಚಳ ಸೇರಿಸಿ ನೋಡೋಣ್ರಿ. ನೋಡ್ರಿ ನೀರಂತೂ ಸ್ವಲ್ಪ ಕಮ್ಮಿ ಆಗೈತ್ರಿ. ನೋಡ್ರಿ ಕುದ್ದು ನೀರೆಲ್ಲ ಸ್ವಲ್ಪ ಕಮ್ಮಿ ಆಗೈತಿ. ಸೌತೆಕಾಯಿ ಅಂತೂ ಗಟ್ಟಿ ಐತ್ರಿ, ನೋಡ್ರಿ ಮೆತ್ತಗಂತೂ ಆಗಿಲ್ಲ. ಇವಾಗ ನಾವು ನೋಡ್ರಿ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡ್ರಿ. ಫಸ್ಟ್ ಏನು 1 ಗ್ಲಾಸ್ ಹಾಕಿದ್ದೆಲ್ಲ ನೀರು, ಸೌತೆಕಾಯಿ ಅಂತೂ ಕುದ್ದಿಲ್ಲ ರೀ, ಹಂಗಂತೇಳಿ ಇನ್ನೊಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರು ಹಾಕಿನಿ. ಫ್ರೆಂಡ್ಸ್ ಇನ್ನವರೆಗೂ ನಮ್ಮ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ ನಾ ಮಾಡ್ತಾ ಇರೋ ಪ್ರತಿಯೊಂದು ವಿಡಿಯೋದು ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬಂದು ತಲುಪ್ತೈತೆ. ಹಂಗಂತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕೆ ಹೋಗ್ಬೇಡ್ರಿ. ಮಾಡ್ರಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೇರಿ. ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇವಾಗಂತೂ ನೋಡ್ರಿ 1 ಗ್ಲಾಸ್ ಫಸ್ಟ್ ಏನ್ ನಾವು ನೀರು ಹಾಕಿದ್ವಲ್ಲ ಸೌತೆಕಾಯಿ ಅಂತೂ ಕುದ್ದಿಲ್ಲ ರೀ, ಹಂಗಂತೇಳಿ ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ನೋಡ್ರಿ ಇವಾಗ ಮುಚ್ಚಳ ಮುಚ್ಚೋಣ್ರಿ. ಮುಚ್ಚಳ ಮುಚ್ಚಿ ಇನ್ನೊಂದ್ 2 ನಿಮಿಷ ಕುದಿಯಕ್ ಬಿಡೋಣ್ರಿ. ಫ್ರೆಂಡ್ಸ್ ಇವಾಗ ಮುಚ್ಚಳ ತೆಗೆದು ನೋಡೋಣ್ರಿ ಹೆಂಗಾಗೈತೆ ಸೌತೆಕಾಯಿ ಪಲ್ಯ ಅಂತ ಹೇಳಿ. ನೋಡ್ರಿ ನೀರಂತೂ ಕಮ್ಮಿ ಆಗೈತ್ರಿ, ಸೌತೆಕಾಯಿನೂ ಕುದ್ದೈತ್ರಿ. ನೋಡ್ರಿ ಸೌತೆಕಾಯಿ ಕಲರ್ ಅಂತೂ ಚೇಂಜ್ ಆಗ್ತೈತ್ರಿ. ಅಲ್ಲಿ ನೋಡ್ರಿ ಕುದ್ರೆ ಹಿಂಗ ಆಗ್ತೈತಿ, ಹಸಿ ಹಂಗ ಅನ್ಸೋದಿಲ್ಲ. ಆವಾಗ ನಮ್ಗೆ ಗೊತ್ತಾಗ್ತೈತ್ರಿ ಇದು ಕುದ್ದೈತೆ ಅಂತ ಹೇಳಿ. ಫ್ರೆಂಡ್ಸ್ ಹಿಂಗ್ ನೀರ್ ಇರ್ಬೇಕ್ರಿ, ಅಂದ್ರೆ ಪಲ್ಯನಾಗ ಸ್ವಲ್ಪ ನೀರ್ ಇರ್ಬೇಕ್ರಿ. ಆವಾಗ ನೋಡ್ರಿ ಗುರೆಲ್ ಹಾಕೊಳ್ಳೋಣ್ರಿ. ಗುರೆಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮೊದ್ಲಿಗೆ ನಾವು ಗುರೆಲ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದೇನ್ ಡ್ರೈ ಪೌಡರ್ ಮಾಡ್ಕೊಂಡಿದ್ವಲ್ಲ ಗುರೆಲ್, ನಾವು ಇದೇನ್ ಗುರೆಲ್ ಸೌತೆಕಾಯಿ ಪಲ್ಯ ಅಂತೂ ರೊಟ್ಟಿ ಮತ್ತು ಚಪಾತಿಗೆ ಭಾಳ ಚಲೋ ಕಾಂಬಿನೇಷನ್ ರೀ. ಫ್ರೆಂಡ್ಸ್ ಗುರೆಲ್ ಹಾಕಿ 2 ನಿಮಿಷ ಆದ್ಮ್ಯಾಗ ನೋಡ್ರಿ ಶೇಂಗಾ ಪುಡಿ ಹಾಕೊಳ್ಳೋಣ. ಇದೇನ್ ಡ್ರೈ ಪೌಡರ್ ಮಾಡ್ಕೊಂಡಿದ್ವಲ್ಲ ಶೇಂಗಾದ ಅದ ಹಾಕೊಂಡ್ರಿ. ಫ್ರೆಂಡ್ಸ್ ಇದಂತೂ ನಾನು ಶೇಂಗಾ ಊರದ ಸಿಪ್ಪಿ ತೆಗ್ದಿದ್ದೈತ್ರಿ, ನಿಮ್ಗೆ ಬೇಕಂದ್ರೆ ನೀವು ಹಂಗ ಹಾಕ್ಬೋದ್ರಿ. ಇವಾಗ ಇದ್ರೊಳಗೆ ಹಾಕ್ಬಿಡೋಣ್ರಿ. ನೋಡ್ರಿ ಶೇಂಗಾ ಪುಡಿ ಹಾಕಿದ್ರೆ ಗಟ್ಟಿ ಆಗ್ತೈತ್ರಿ ಪಲ್ಯ ಅಂತೂ. ಯಾಕಂದ್ರೆ ಶೇಂಗಾ ಪುಡಿ ಅಂತೂ ಥಿಕ್ನೆಸ್ ಕೊಡ್ತೈತ್ರಿ. ಯಾವಾಗ್ಲೂ ನೀವು ಪಲ್ಯ ಏನ್ ಮಾಡಿದ್ರು ಥಿಕ್ನೆಸ್ ಕೊಡ್ತೈತ್ರಿ ಶೇಂಗಾ ಪುಡಿ ಹಾಕೋದ್ರಿಂದ. ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತ್ರಿ. ಫ್ರೆಂಡ್ಸ್ ನೋಡ್ರಿ ಲೋ ಫ್ಲೇಮ್ನಾಗಿಟ್ಟು 2 ನಿಮಿಷ ಕುದಿಸ್ಕೊಳ್ಳೋಣ್ರಿ. ಮುಚ್ಚಳ ಮುಚ್ಚಿ 2 ನಿಮಿಷ ಕುದಿಸ್ಕೊಳ್ಳೋಣ್ರಿ ಲೋ ಫ್ಲೇಮ್ನಾಗ. ಫ್ರೆಂಡ್ಸ್ ಇವಾಗ ಮುಚ್ಚಳ ತೆಗೆದು ನೋಡೋಣ್ರಿ ಸೌತೆಕಾಯಿ ಪಲ್ಯ ಹೆಂಗಾಗೈತೆ ಅಂತ ಹೇಳಿ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸೌತೆಕಾಯಿ ಪಲ್ಯ ಅಂತೂ ಮಸ್ತ್ ಆಗೈತ್ರಿ, ಗಟ್ಟಿನೂ ಆಗೈತ್ ನೋಡ್ರಿ. ಇಷ್ಟಿದ್ರ ಸಾಕ್ರಿ, ಜಾಸ್ತಿ ನೀರಿದ್ರೆ ಅಷ್ಟೇನ್ ಚಲೋ ಇರೋದಿಲ್ಲದ್ರಿ. ನೋಡ್ರಿ ಇಷ್ಟ ಕನ್ಸಿಸ್ಟೆಂಟ್ ಇರ್ಬೇಕ್ರಿ. ನೋಡ್ರಿ ಕಲರ್ ಅಂತೂ ಭಾರಿ ಅಂದ್ರೆ ಭಾರಿ ಬಂದೈತ್ರಿ, ಎಣ್ಣೆ ಅಂತೂ ಹಂಗ ತೇಲಾಗತೈತಿ ನೋಡ್ರಿ. ಫ್ರೆಂಡ್ಸ್ ಸೌತೆಕಾಯಿ ಗುರೆಲ್ ಪಲ್ಯ ಅಂತೂ ರೆಡಿ ಐತ್ರಿ. ಇವಾಗ ಸ್ಟವ್ ಆಫ್ ಮಾಡೋಣ್ರಿ. ಸ್ಟವ್ ಆಫ್ ಅಂತೂ ಮಾಡಿದ್ದಾಯ್ತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತೆ ಫ್ರೆಂಡ್ಸ್ ರೆಡಿ ಐತ್ರಿ ಸೌತೆಕಾಯಿ ಗುರೆಲ್ ಪಲ್ಯ. ಈ ಸೌತೆಕಾಯಿ ಗುರೆಲ್ ಪಲ್ಯ ಹೆಂಗ್ ಮಾಡ್ತಾರ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿ ಹೇಳ್ಕೊಟ್ಟಿನಿ. ಫ್ರೆಂಡ್ಸ್ ನೀವು ಒಂದ್ಸರಿ ಮನ್ಯಾಗ ತಪ್ಪದೇ ಟ್ರೈ ಮಾಡ್ರಿ. ಕಾಮೆಂಟ್ನಾಗಂತೂ ತಿಳಿಸೋದಂತೂ ಮರಿಲಿಕ್ಕ ಹೋಗ್ಬೇಡ್ರಿ ಹೆಂಗಾಗೈತಿ ಸೌತೆಕಾಯಿ ಗುರೆಲ್ ಪಲ್ಯ ಅಂತ ಹೇಳಿ. ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದಂತೂ ಮರ್ಲಿಕ್ಕ ಹೋಗ್ಬೇಡ್ರಿ. ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡ್ತೇರಿ. ನಿಮ್ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್ ಇದಿತ್ರಿ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.